ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಯಾರು ಅಪರೂಪದ ಮುಳ್ಳಂದಿ ಬಾಬಾ. ಈಗ ತಾನೇ ನಿದ್ದೆ ಇದ್ದೆ ರೋಡಲ್ಲಿ ಯಾರೂ ಕಾಣಿಸ್ತಾ ಇದ್ದೀರಾ? ರೋಡೆಲ್ಲ ಖಾಲಿ ಹೊಡಿತಾ ಇದೆ. ಇವತ್ತೇನೋ ವೆದರ್ ಕೂಡ ತುಂಬ ಚೆನ್ನಾಗಿದೆ, ಕೂಲಾಗಿದೆ. ಕಾಣಿಸ್ತಾ ಇರಲಿಲ್ಲ, ಚೆನ್ನಾಗಿದೆ. ಹೋಗಿ ಸ್ವಲ್ಪ ಮುಖದ ಮೇಲೆ ಸ್ವಲ್ಪ ನೀರು ಹಾಕಿಸ್ಕೊಂಡ್ಬೇಡ, ಇರಿಟೇಟಿಂಗ್ ಆಗ್ತಾಯಿದೆ. ಫ್ರೆಶ್ ಆಗಿದ್ದು ಆಗೋಯ್ತು. ನಡೀರಿ ಒಂದು ಟೀ ಕಾಫಿ ಕುಡ್ಕೊಂಬರೋಣ. ಇನ್ನೇ ವಿಡಿಯೋದಲ್ಲಿ ತೋರಿಸ್ನಲ್ಲ, ಇಲ್ಲೊಂದು ಫಂಕ್ಷನ್ ನಡೀತಾ ಇದೆ ಅಂತ. ಎಲ್ಲ ಒಂದೇ ದಿನಕ್ಕೆ ಖಾಲಿ, ಎಲ್ಲ ಕ್ಲೀನ್ ಮಾಡಿಬಿಟ್ಟವ್ರೆ. ಕಾಣಿಸ್ತಾ ಇದೆಯಲ್ಲ, ಫುಲ್ಲು ಟ್ರಾಫಿಕ್ ಇತ್ತು, ನೆನ್ನೆ ಇಲ್ಲಿಲ್ಲ. ಟೀ ಕುಡ್ದಿದ್ದು ಮುಗೀತು. ಹಂಗೆ ಸ್ವಲ್ಪ ವಾಕ್ ಮುಗಿಸ್ಬಿಟ್ಟು ಮತ್ತೆ ನಿಮ್ಗೆ ಸಿಗ್ತೀನಿ. ನೀವು ಯಾರಾದರೂ ಯೂಟ್ಯೂಬ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಹೇಳ್ತೀನಿ ನೋಡಿ, ಅದು ಫಾಲೋ ಮಾಡಿ. ಯಾವುದಂದರೆ ಕಲಲ ಸೇನಾ ಅಂತ. ಅವರು ಹೆಂಗೆ ಮೋಟಿವೇಟ್ ಮಾಡ್ತಾರೆ ಅಂದರೆ, ಆದರೆ ಅದು ತೆಲುಗಲ್ಲಿ ಇರುತ್ತೆ ನೋಡಿ, ಆದರೂ ಅರ್ಥ ಆಗುತ್ತೆ ನೋಡಿ. ಕರೆಕ್ಟಾಗಿ ನಮ್ಮ ಐ ಕಾಂಟ್ಯಾಕ್ಟು ಕ್ಯಾಮ್ರಾಗೆ ಇರಬೇಕು. ಹಾಯ್ ಫೇಸ್, ಹೆಂಗೂ ಎಲ್ಲರೂ ಹೇಗಿದ್ದೀರಾ, ಈ ಥರ ಎಲ್ಲ ಮೋಟಿವೇಟ್ ಮಾಡ್ತಾರೆ. ಚೆನ್ನಾಗಿರುತ್ತೆ ವಿಡಿಯೋ, ನೋಡಿ ಫಾಲೋ ಮಾಡಿ ಹೇಳಿ. ಅವರು ಹೆಂಗೆ ಮೋಟಿವೇಟ್ ಮಾಡ್ತಾರೆ ಅಂದರೆ, ಜನರ ಮಧ್ಯೆ ಮಾತಾಡೋಕ್ಕೆ ಸ್ವಲ್ಪ ಮುಜುಗರ ಆಗುತ್ತಲ್ಲ ನಮಗೂ. ಸೊ ನನಗೂ ಇವಾಗೂ ಆಗ್ತಾಯಿಲ್ಲ. ಸೊ ಟ್ರೈ ಮಾಡ್ತಾಯಿದ್ದೀನಿ, ಡೇ ಬೈ ಡೇ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಖಂಡಿತ ಮಾತಾಡ್ತೀನಿ, ಖಂಡಿತ ವ್ಲಾಗ್ಸ್ ಮಾಡ್ತೀನಿ, ಖಂಡಿತ ನೋಡೋಣ. ಖಂಡಿತ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜನರ ಮಧ್ಯೆ ಎಲ್ಲಾದರೂ ಸ್ವಲ್ಪ ಜಾಸ್ತಿ ಕ್ರೌಡ್ ಇರೋ ಕಡೆ ಹೋಗಿ ವಿಡಿಯೋ ಮಾಡಬೇಕು. ಆವಾಗ ಸ್ವಲ್ಪ ಒಂದು ಸಾರಿ ಮಾಡಿಬಿಟ್ರೆ ಧೈರ್ಯ ಬಂದುಬಿಡುತ್ತೆ. ಸೊ ನೋಡೋಣ, ನೀವು ಕೂಡ ಆ ಪೇಜನ್ನ ಫಾಲೋ ಮಾಡಿ, ಕಲಲ ಸೇನಾ ಅಂತ. ಚೆನ್ನಾಗಿರುತ್ತೆ. ಡೇ ಬೈ ಡೇ ಇಂಪ್ರೂವ್ ಆಗ್ತೀರಾ. ಖಂಡಿತ ನೋಡಿ, ಟ್ರೈ ಮಾಡಿ. ಓಕೆನಾ? ಇನ್ನೇನಪ್ಪ ವಿಷಯ ಅಂದರೆ ಏನೂ ಇಲ್ಲ, ಹೋಗಿ ಸ್ವಲ್ಪ ಶಾಪ್ ಓಪನ್ ಮಾಡಬೇಕು. ಶಾಪ್ ಓಪನ್ ಮಾಡಿಬಿಟ್ಟು ಸಿಗ್ತೀನಿ. ಮತ್ತು ಏನಾದರೂ ಆ್ಯಕ್ಟಿವಿಟಿ ಆದರೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ವಿಡಿಯೋದಲ್ಲಿ ಮುಂದೆ ಸಿಗ್ತೀನಿ. ಇವಾಗ ಏನಾಯಿತು ಅಂದರೆ, ಬೆಳಿಗ್ಗೆ ನಿದ್ದೆ ಇದ್ದಾಗ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ್ರೆ ಒಂದು ಸಬ್ಸ್ಕ್ರೈಬರ್ ಬಂದಿದ್ದು. ತುಂಬ ಖುಷಿ ಆಯಿತು ನನಗೆ, ಒಂದು ಸಬ್ಸ್ಕ್ರೈಬರ್ ಬಂದಿದ್ದಾರಲ್ಲ ಅಂತ. ಫಸ್ಟ್ ಸಬ್ಸ್ಕ್ರೈಬರ್ ಅಂತ ಖುಷಿ ಆಗಿಬಿಟ್ಟೆ ನಾನು. ಮತ್ತು ಇವಾಗ ಸ್ವಲ್ಪ ವರ್ಕೆಲ್ಲ ಮುಗಿದ್ಬಿಟ್ಟು ಸ್ವಲ್ಪ ಕುತ್ಕೊಂಡು ಮತ್ತೆ ಇವಾಗ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದೆ. ಬಂದಿರೋ ಸಬ್ಸ್ಕ್ರೈಬರ್ ಕೂಡ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗಿದ್ದಾರೆ. ಇಷ್ಟು ಬೇಜಾರಾಯಿತು ಅಂದರೆ ತುಂಬ ಬೇಜಾರಾಯಿತು. ಫಸ್ಟ್ ಸಬ್ಸ್ಕ್ರೈಬರ್ ಬಂದಿದ್ದಾರಲ್ಲ ಅಂತ ಖುಷಿಯಾಗಿದೆ. ಮತ್ತು ಇವಾಗ ನೋಡಿದ್ರೆ ಮತ್ತೆ ಅಂದ್ಬಿಟ್ಟು ಹೋಗ್ಬಿಟ್ಟಾರೆ. ವಿಡಿಯೋ ಇಷ್ಟ ಆದ್ರೇ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದ್ರೇ ನೋಡಿ, ಇಲ್ಲಾಂದರೆ ಪರವಾಗಿಲ್ಲ. ಈ ಥರ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಅಂತ ಮಾಡಬೇಡಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಅಷ್ಟೇ. ಇವಾಗ ಎಲ್ಲಪ್ಪ ಹೊರಟಿದ್ದೀವಿ ಅಂದರೆ, ಇವತ್ತು ಸಂಡೇ ಅಲ್ವಾ, ನಾಟಿ ಕೋಳಿ ತರಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಸುಮಾರು ಒಂದು 7 ಕಿಲೋಮೀಟ್ರ್ ಹೋಗ್ಬಿಟ್ಟು ಒಂದು ನಾಟಿ ಕೋಳಿ ತಗೊಂಡು ಇವತ್ತು ಸಂಡೇ ಹೋಗ್ಬಿಟ್ಟು ಬರೋಣ. ನಡೀರಿ. ಗೈಸ್ ನೋಡ್ತಾ ಇದ್ದೀರಲ್ಲ, ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದೇವೆ. ಅದು ಧ್ವಜ ನೋಡಿ ಎಷ್ಟು ಉದ್ದ ಇದೆ ಅಂದರೆ, ನೋಡಿ ತೋರಿಸ್ತೀನಿ, ಹಂಗೆ ಇದೆ. ಕಾಣಿಸ್ತಾ ಇದೆಯಾ ನೋಡಿ, ಅಲ್ಲಿ ಇಟ್ಕೊಂಡ್ಬರ್ತಾ ಇದ್ದಾರಲ್ವಾ ನೋಡಿ. ತುಂಬ ಅಂದರೆ ತುಂಬ ಉದ್ದ ಇದೆ. ಅಲ್ಲ, ಎಷ್ಟು ದೊಡ್ಡದಾಗೈತೆ ಜೆಂಡ. ನಾನು ಏನಪ್ಪ ಅನ್ಕೊತಾ ಇದ್ದೀನಿ ಅಂದರೆ, ಈ ಥರ ಡೈಲಿ ವ್ಲಾಗ್ಸ್ ಮಾಡೋದಕ್ಕಿಂತ ವೀಕ್ಲಿ ಒನ್ ಟೈಮ್ ಎಲ್ಲಾದರೂ ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊತಾ ಇದ್ದೀನಿ. ನಾನು ನೋಡ್ದಂಗೆ ಆಗುತ್ತೆ, ನಿಮಗೂ ತೋರಿಸ್ದಂಗೆ ಆಗುತ್ತೆ. ಸೊ ಹೆಂಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಎಕ್ಸ್ಪ್ಲೋರ್ ಮಾಡೋಣ, ಇಲ್ಲ ಅಂದರೆ ಈ ಥರನೇ
ಡೈಲಿ ಲಾಗ್ಸ್ ಮಾಡೋಣ ಅಂತ ಸ್ವಲ್ಪ ಹೇಳಿ ನೋಡೋಣ. ಆದರೆ ನನಗೇನೋ ಅನಿಸ್ತಾ ಇದೆ, ಅದೇ ಬೆಸ್ಟ್ ಅನಿಸ್ತಾ ಇದೆ. ಹೊರಗಡೆ ವೀಕ್ಲಿ ಒನ್ ಟೈಮ್ ಹೋಗ್ಬಿಟ್ಟು ವೀಕ್ಲಿ ಒಂದು ವಿಡಿಯೋ ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಟೈಮ್ ಇರಲ್ಲ ಈ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ, ಸ್ವಲ್ಪ ಕೆಲಸಗಳಿರ್ತವೆ ನನಗೆ. ಇದಕ್ಕೆ ಅದೇ ಕೆಲಸ, ವ್ಲಾಗ್ ಮಾಡಬೇಕು ಅಂದರೆ ಕಂಟಿನ್ಯೂ ವ್ಲಾಗ್ ಮಾಡ್ತಾ ಇರಬೇಕು. ಸೊ ಅದಕ್ಕೆ ಆಗ್ತಾಯಿಲ್ಲ. ಸೊ ವೀಕ್ಲಿ ಒಂದು ನೋಡೋಣ ಟ್ರೈ ಮಾಡೋಣ. ಈಗ ತಾನೇ ಅಂಗಡಿಯಿಂದ ಆಚೆ ಬಂದೆ. ಏನಪ್ಪ ನೋಡಿದೆ ಅಂದರೆ ಇವತ್ತು ವಿಡಿಯೋ ಅಪ್ಲೋಡ್ ಆಯ್ತಲ್ಲ 6 ಗಂಟೆಗೆ. ಸೊ ಎಷ್ಟು ವ್ಯೂಸ್ ಬಂದೈತೆ ಅಂತ ನೋಡೋಣ ಅಂತ ನೋಡಿದೆ. ಒಂದೇ ಒಂದು ವ್ಯೂಸ್ ಬಂದೈತೆ ಅಷ್ಟೇ. ಇಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.